ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಅನೇಕ ಶಿಕ್ಷಕರು ಅತಿಥಿ ಶಿಕ್ಷಕರ ಹುದ್ದೆಗೆ ಯಾವ ಶಾಲೆಗೆ ನಾವು ಅರ್ಜಿಯನ್ನ ಸಲ್ಲಿಸಬೇಕಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿದ್ರಿ. ಈಗಾಗಲೇ ಒಟ್ಟು ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳನ್ನು ಒಳಗೊಂಡಂತೆ 51,000 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲು ಸರ್ಕಾರ ಆದೇಶ ಹೊರಡಿಸಿದ್ದು. ಹಾಗಾಗಿ ನಾವು ಯಾವ ಶಾಲೆಗೆ ಒಂದು ಅರ್ಜಿಯನ್ನ ಸಲ್ಲಿಸಬೇಕು, ಏನು ಸಮೀಪವಿರುವ ಶಾಲೆಗೆ ಅರ್ಜಿಯನ್ನ ಸಲ್ಲಿಸಬೇಕು, ದೂರವಿರುವ ಶಾಲೆಗೆ ಅರ್ಜಿಯನ್ನ ಸಲ್ಲಿಸಬೇಕು, ಅಥವಾ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆಗೆ ಅರ್ಜಿಯನ್ನ ಸಲ್ಲಿಸಬೇಕು, ನಗರ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆಗೆ ಅರ್ಜಿಯನ್ನ ಸಲ್ಲಿಸಬೇಕು, ಎಷ್ಟು ತಿಂಗಳಿಗೊಮ್ಮೆ ವೇತನವನ್ನ ನೀಡ್ತಾರಂತಕ್ಕಂಥ ಇಷ್ಟೆಲ್ಲಾ ಪ್ರಶ್ನೆಗಳಿಗೆ ನಾ ಈ ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಸಂಪೂರ್ಣವಾಗಿ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೀನಿ. ಇನ್ನೂ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿರಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನ ಆನ್ ಮಾಡಿಕೊಳ್ಳಿ. ನಾವು ಮುಂದೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಒಟ್ಟು 40,000 ಪ್ರಾಥಮಿಕ ಮತ್ತು 11,000 ಪ್ರೌಢ ಶಾಲೆಗಳನ್ನೊಳಗೊಂಡಂತೆ ಒಟ್ಟು 51,000 ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ಒಂದು ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ನಾವು ಅತಿಥಿ ಶಿಕ್ಷಕರ ಒಂದು ಹುದ್ದೆಗೆ ನಾವು ಅರ್ಜಿಯನ್ನ ಸಲ್ಲಿಸಬೇಕಾದ್ರ ನಾವೊಂದು ಯಾವ ಒಂದು ಶಾಲೆಗೆ ಅರ್ಜಿಯನ್ನ ಸಲ್ಲಿಸಬೇಕಂದ್ರ ಮೊಟ್ಟ ಮೊದಲು ನಾವು ಸಮೀಪವಿರುವ ಶಾಲೆಗೆ ಏನ್ ಮಾಡ್ಬೇಕಂದ್ರ ಫಸ್ಟ್ ಪ್ರಿಫರೆನ್ಸ್ ಅನ್ನ ನೀಡಬೇಕಾಗ್ತದ. ಸಮೀಪವಿರುವ ಶಾಲೆಗೆ ಅಂದರೆ ನಿಮಗೆ ಸಮೀಪವಿರ್ತಕ್ಕಂಥ ಅಥವಾ ನಿಮ್ಮೂರಲ್ಲೇ ಇರ್ತಕ್ಕಂಥ ಒಂದು ಪ್ರಾಥಮಿಕ ಶಾಲೆ ಆಗಿರಬಹುದು ಅಥವಾ ಪ್ರೌಢ ಶಾಲೆ ಆಗಿರಬಹುದು. ನೀವೇನ್ ಮಾಡಿ ಅಂದ್ರ ಮೊದಲು ಅದಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡಿ ನೀವು ಏನ್ ಮಾಡಿ ಅರ್ಜಿಯನ್ನ ನೀಡಿ ಅಂತಕ್ಕಂಥದ್ದು. ಏಕೆಂದ್ರೆ ನಮಗೆ ಈಗಾಗಲೇ ವೇತನ ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಪ್ರಾಥಮಿಕ ಶಾಲೆಗೆ ಎಷ್ಟಿರ್ತದೆ ಮತ್ತು ಪ್ರೌಢ ಶಾಲೆಗೆ ಎಷ್ಟಿರ್ತದೆ. ಪ್ರಾಥಮಿಕ ಶಾಲೆಗೆ 12,000 ರೂಪಾಯಿಗಳು ವೇತನವನ್ನ ನೀಡಿದ್ರ ಪ್ರೌಢ ಶಾಲೆಗೆ 12,500 ರೂಪಾಯಿಗಳನ್ನ ವೇತನ ನೀಡ್ತಾರೆ. ನಾವು ಸಮೀಪವಿರ್ತಕ್ಕಂಥ ಒಂದು ಶಾಲೆಯನ್ನ ಬಿಟ್ಟು ದೂರದ ಶಾಲೆಗೆ ಏನಾದ್ರು ಅರ್ಜಿಯನ್ನ ಸಲ್ಲಿಸಿದ್ವಿ ಅಂದ್ರ ನಮಗ ಈ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಸಂದರ್ಭ ಬರ್ತದ. ಈ ಟ್ರಾವೆಲ್ಗಾಗಿನ ಏನಾಗ್ತದಂದ್ರ ನಮಗ್ ಬಹಳಷ್ಟು ಖರ್ಚುಗಳಾಗ್ತದ ಅಂತಕ್ಕಂಥದ್ದು ಇದ್ರಾಗ. ಏಕೆಂದ್ರೆ ನಾವು ನಮ್ಮ ಊರಿನಿಂದ ಬೇರೆ ಊರಿಗೆ ಹೋಗಿ ಕೆಲಸವನ್ನ ನಿರ್ವಹಿಸ್ತೀವಿ ಅಂದ್ರ ಟ್ರಾವೆಲ್ ಮಾಡ್ಬೇಕಾಗ್ತದ. ಹಾಗಾಗಿ ನೀವು ಏನಾದ್ರು ಬೈಕ್ ಮೇಲೆ ಹೋಗೋರಿದ್ರಿ ಅಂದ್ರ ಅದಕ್ಕೆ ಪೆಟ್ರೋಲಿನ ವೆಚ್ಚ ಕೂಡ ಏನ್ ಮಾಡ್ಬೇಕಾಗ್ತದ, ತಗಲ್ತದ ಅಂತಕ್ಕಂಥ. ಹೀಗಾಗಿ ನಾವು ಮೊದಲು ಯಾವ ಶಾಲೆಗೆ ಹೆಚ್ಚಿನ ಆದ್ಯತೆ ನೀಡ್ಬೇಕಂದ್ರ ನಮಗ ಸಮೀಪವಿರ್ತಕ್ಕಂಥ, ಏಕೆಂದ್ರೆ ಬಹಳಷ್ಟು ನಮಗ ಸಮೀಪವಿರ್ತಕ್ಕಂಥ ಸ್ಕೂಲಿಗೆ ನಾವು ಅರ್ಜಿಯನ್ನ ಸಲ್ಲಿಸಿದ್ವಿ ಅಂದ್ರೆ ಏನಾಗ್ತದ, ನಮಗ ಟ್ರಾವೆಲಿನ ಖರ್ಚುಗಳು ಇರುವುದಿಲ್ಲ. ಅದರ ಜೊತೆಗೆ ನಾವು ಬೇಗ ಕೂಡ ಏನ್ ಮಾಡ್ಬೋದು, ಶಾಲೆಯಿಂದ ಮನೆಗೆ, ಮನೆಯಿಂದ ಶಾಲೆಗೆ ಏನ್ ಮಾಡ್ಬೋದು, ಹೋಗ್ಬಹುದು ಅಂತಕ್ಕಂಥದ್ದು. ಹಾಗಾದ್ರೆ ದೂರವಿರ್ತಕ್ಕಂಥ ಶಾಲೆಗೆ ಯಾವಾಗ ನೀವು ಅರ್ಜಿಯನ್ನ ಸಲ್ಲಿಸಬೇಕಂದ್ರ ಏನಾದ್ರೂ ನಮಗೆ ಸಮೀಪವಿರ್ತಕ್ಕಂಥ ಶಾಲೆಗಳಲ್ಲಿ ವೇಕೆನ್ಸಿ ಇರ್ಲಿಲ್ಲ ಅಂದ್ರ, ಅತಿಥಿ ಶಿಕ್ಷಕರ ವೇಕೆನ್ಸಿ ಇರ್ಲಿಲ್ಲ ಅಂದ್ರ, ಅಥವಾ ಒಂದು ವಿಷಯಕ್ಕೆ 2 ಅಥವಾ 3 ಜನ ಅರ್ಜಿಯನ್ನ ಸಲ್ಲಿಸಿದ್ರು, ಅವಾಗ ನಮ್ದೇನಾದ್ರೂ ಒಂದು ಪರ್ಸೆಂಟೇಜ್ ಆಗಿರ್ಬಹುದು ಅಥವಾ ಅವರಿಗಿಂತ ಕ್ವಾಲಿಫಿಕೇಶನ್ ನಮ್ದೇನಾದ್ರೂ ಕಡಿಮೆ ಇತ್ತಂದ್ರ ಅವಾಗ ನಮಗ ಸಮೀಪವಿರ್ತಕ್ಕಂಥ ಶಾಲೆಗಳಲ್ಲಿ ಏನಾಗುದಿಲ್ಲ, ಸಿಗುವುದಿಲ್ಲ, ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಲು ಅವಕಾಶ ಸಿಗುವುದಿಲ್ಲ. ಅಂತ ಸಂದರ್ಭದಲ್ಲಿ ಮಾತ್ರ ನಾವು ಏನ್ ಮಾಡ್ಬೇಕಂದ್ರ ದೂರವಿರ್ತಕ್ಕಂಥ ಶಾಲೆಗಳಲ್ಲಿ ಏನ್ ಮಾಡ್ಬೇಕಾಗ್ತದ, ನಾವು ಅರ್ಜಿಯನ್ನ ನೀಡಬೇಕಾಗ್ತದ. ನಾವು ಅತಿಥಿ ಶಿಕ್ಷಕರಾಗಿ ಕೆಲಸವನ್ನ ನಿರ್ವಹಿಸಲೇಬೇಕು. ಬಹಳಷ್ಟು ಆರ್ಥಿಕವಾದಂತಹ ಪರಿಸ್ಥಿತಿ ಗಂಭೀರ ಇದೆ ಅಂದಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು, ನೀವು ದೂರವಿರ್ತಕ್ಕಂಥ ಅಂದ್ರೆ ನಿಮ್ಮ ಪಕ್ಕದ ಊರಲ್ಲಿ ಆಗಿರಬಹುದು ಅಥವಾ ನಿಮ್ಮ ಊರಿನಿಂದ ಒಂದು 4ರಿಂದ 5 ಕಿಲೋಮೀಟರ್ ಅಥವಾ 10 ಕಿಲೋಮೀಟರ್ಗಳವರೆಗೆ ಇರ್ತಕ್ಕಂಥ ಯಾವುದೇ ಒಂದು ಸ್ಕೂಲ್ಗೆ ನೀವೇನ್ ಮಾಡ್ಬೋದು, ಅರ್ಜಿಯನ್ನ ನೀಡಬಹುದು ಅಂತಕ್ಕಂಥದ್ದು. ಹಾಗಾದ್ರೆ ಏನು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು, ಇನ್ನು ನಗರ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆಗೆ ಅರ್ಜಿಯನ್ನ ಸಲ್ಲಿಸಬೇಕು. ನೀವು
ಅದೇ ಹೇಳಿದಿಲ್ಲ, ನಿಮಗ ಸಮೀಪವಿರ್ತಕ್ಕಂಥ ಒಂದು ಶಾಲೆಗೆ ಏನ್ ಮಾಡಿ ಅರ್ಜಿಯನ್ನ ಸಲ್ಲಿಸಿ ಅಂತಕ್ಕಂಥದ್ದು. ನೀವು ಗ್ರಾಮೀಣ ಪ್ರದೇಶದಲ್ಲಿ ಇದ್ರಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಶಾಲೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನೀವೇನಾದ್ರೂ ನಗರ ಪ್ರದೇಶದಲ್ಲಿ ಇದ್ರಿ ಅಥವಾ ಯಾವುದಾದರೂ ಒಂದು ಪರೀಕ್ಷೆಗಳಿಗೆ ನೀವು ಓದ್ತಾ ಇದ್ರಿ ಅಂದ್ರೆ ಆ ನಗರ ಪ್ರದೇಶದಲ್ಲಿ ಇದ್ದುಕೊಂಡು ರೂಮ್ ಮಾಡಿಕೊಂಡು ನೀವೇನಾದ್ರೂ ಈ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, ಟಿಇಟಿ ಪರೀಕ್ಷೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕೆಶೆಟ್ ಪರೀಕ್ಷೆ ಆಗಿರ್ಬೋದು, ಯಾವುದೇ ಒಂದು ಪರೀಕ್ಷೆಗೆ ಟೀಚರ್ಗೆ ಸಂಬಂಧಪಟ್ಟಂತ ಪರೀಕ್ಷೆಗೆ ಆಗಿರ್ಬೋದು, ಯಾವುದೇ ಪರೀಕ್ಷೆಗೆ ನೀವು ನಗರದಲ್ಲಿ ಇದ್ದುಕೊಂಡು ಓದ್ತಿದೆ ಅಂದ್ರ ನಿಮಗೇನಾದ್ರು ಆರ್ಥಿಕವಾಗಿ ಸ್ವಲ್ಪ ಸಬಲರಾಗಬೇಕು, ನಿಮ್ಮ ಒಂದು ಖರ್ಚನ್ನ ನೀವೇ ಆ ದುಡಿದು ಅದನ್ನ ಸಾಗಿಸಬೇಕಂತೇಳಿ ಏನಾದ್ರು ಅಂದುಕೊಂಡ್ರಂದ್ರ ನೀವು ನಗರ ಪ್ರದೇಶದಲ್ಲಿ ಇದ್ದುಕೊಂಡು ಏನ್ ಮಾಡ್ಬೋದು, ಇದನ್ನ ಕೆಲಸವನ್ನ ನಿರ್ವಹಿಸಬಹುದು. ಈ ಕೆಲಸವನ್ನ ನಿರ್ವಹಿಸಿಕೊಂಡೇ ನೀವು ಏನ್ ಮಾಡ್ಬೋದು ಅಂದ್ರೆ ಉಳಿದಂತ ಸಮಯವನ್ನ ಬಳಸಿಕೊಂಡು ನೀವು ಓದಿಗಾಗಿ ಏನ್ ಮಾಡ್ಬೋದು, ಮೀಸಲಿಡಬಹುದು ಅಂತಕ್ಕಂಥ. ಹಾಗಾದ್ರೆ ಇಲ್ಲಿ ನಾವು 12,000 ಪ್ರೈಮರಿ, 12,500 ಈ ಪ್ರೌಢ ಶಾಲೆಗೆ ಏನ್ ಮಾಡ್ತಾರ, ವೇತನವನ್ನು ನೀಡ್ತಾರೆ. ಹಾಗಾದ್ರೆ ಎಷ್ಟು ತಿಂಗಳಿಗೊಮ್ಮೆ ವೇತನ ಆಗ್ತದ ಅಂತಕ್ಕಂಥದ್ದು. ನಾ ಏಕೆ ಸಮೀಪವಿರ್ತಕ್ಕಂಥ ನೀವು ಶಾಲೆಗೆ ಅರ್ಜಿಯನ್ನ ಸಲ್ಲಿಸಿ ಅಂತೇಳಿ ಹೇಳಿ ಅಂದ್ರ, ಇದು ತಿಂಗಳ ಏನಾಗುದಿಲ್ಲ ಅಂದ್ರೆ ಮಂತ್ಲಿ ಸ್ಯಾಲ್ರಿ ಆಗೋದಿಲ್ರಿ. ಅತಿಥಿ ಶಿಕ್ಷಕರ ಒಂದು ವೇತನ ಏನಿರ್ತದಲ್ಲ, ತಿಂಗಳಿಗೊಮ್ಮೆ ವೇತನ ಬರುವುದಿಲ್ಲ. 2 ತಿಂಗಳು ಅಥವಾ 3 ತಿಂಗಳು, ಕೆಲವೊಂದು ಸಂದರ್ಭದಲ್ಲಿ 4 ತಿಂಗಳಿಗೊಮ್ಮೆ ಏನಾಗ್ತದಂದ್ರ ಇದು ವೇತನ ಬರ್ತದ. 3 ರಿಂದ 4 ತಿಂಗಳಿಗೊಮ್ಮೆ ಏನಾಗ್ತದಂದ್ರ ಇವರು ವೇತನವನ್ನ ನೀಡ್ತಾರೆ. ನೀವೇನಾದ್ರೂ ಸಮೀಪವಿರ್ತಕ್ಕಂಥ ಶಾಲೆಯನ್ನ ಬಿಟ್ಟು ದೂರದ ಶಾಲೆಗೆ ಹೋದ್ರಿ ಅಂದ್ರ 3 ರಿಂದ 4 ತಿಂಗಳು ಏನ ಟ್ರಾವೆಲ್ ಖರ್ಚು ಇರ್ತದಲ್ಲ, ಆ ಎಲ್ಲಾ ಖರ್ಚವನ್ನ ನೀವ್ ಏನ್ ಮಾಡ್ಬೇಕಂದ್ರ ಸ್ವಂತ ಒಂದು ಹಣದಲ್ಲಿ ಏನ್ ಮಾಡ್ಬೇಕಾಗ್ತದ, ಅದನ್ನ ಆ ಖರ್ಚನ್ನ ಮಾಡ್ಬೇಕಾಗ್ತದ. ನಿಮಗ್ 3 ರಿಂದ 4 ತಿಂಗಳು ಆದ ನಂತರ ಏನಾಗ್ತದಂದ್ರ ಈ ವೇತನ ಅಂತಕ್ಕಂಥದ್ದು ಬರ್ತದ ಅಂತಕ್ಕಂಥದ್ದು. ಹಾಗಾಗಿ ನಾವ್ ಈ ಎಲ್ಲಾ ಒಂದು ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ಏನ್ ಮಾಡ್ಬೇಕಾಗ್ತದ, ಅತಿಥಿ ಶಿಕ್ಷಕರ ಒಂದು ಅರ್ಜಿಯನ್ನ ಏನ್ ಮಾಡ್ಬೇಕಾಗ್ತದ, ಸಲ್ಲಿಸಬೇಕಾಗ್ತದ ಅಂತಕ್ಕಂಥದ್ದು. ಅದರ ಜೊತೆಗೆ ಈ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಕ್ಕಂತ ಏನ್ ಶಿಕ್ಷಕರು ಇದ್ದೀರಲ್ಲ, ಇನ್ನೂ ಯಾರು ನೀವು ಟಿಇಟಿಯನ್ನ ಕ್ಲಿಯರ್ ಮಾಡಿಕೊಂಡಿಲ್ಲಲ್ಲ, ಟಿಇಟಿಗಾಗಿ ನೀವೇನ್ ಮಾಡ್ಬೋದು, ಒಂದು ಅಧ್ಯಯನವನ್ನ ಮಾಡಬಹುದು. ಇದರ ಜೊತೆಗೇನೆ ನಾ ಮುಂದಿನ ಒಂದು ವಿಡಿಯೋದಲ್ಲಿ ಒಂದೇ ಅಟೆಂಪ್ಟ್ ಅಲ್ಲಿ ಟಿಇಟಿಯನ್ನ ಯಾವ ರೀತಿಯಾಗಿ ನಾವು ಪಾಸ್ ಮಾಡಿಕೊಳ್ಳಬೇಕಂತಕ್ಕಂಥದ್ರ ಬಗ್ಗೆ ನಾ ತಿಳಿಸ್ಕೊಡ್ತೀನಿ ಅಂತಕ್ಕಂಥದ್ದು. ಹೀಗಾಗಿ ಇದು ಒಂದಿಷ್ಟು ಈ ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟಂತ ಪ್ರಮುಖವಾದಂತ ಮಾಹಿತಿ ಅಂತಕ್ಕಂಥದ್ದು. ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.